Hello everyone, welcome to Navras Maths Tutorials, exercise number 6.4, first question. ನೋಡಿ ಏನು ಕೊಟ್ಟಿದ್ದಾರೆ, is it possible to have a triangle with the following sides ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಮೆಜರ್ಸ್ ಕೊಟ್ಟಿದ್ದಾರೆ. ಓಕೆ, ಇದನ್ನು ಇದನ್ನು ಮಾಡಕ್ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ನೋಡೋಣ. ಓಕೆ, ನೋಡಿ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ ಅಂತ ಕೆಲವೊಂದು ಪ್ರಾಪರ್ಟೀಸ್ ನೋಡೋಣ. ಈಗ ಏನ್ ನಮ್ಗೆ ಯೂಸ್ ಬೇಕು ಅದು. ಓಕೆ, ಈಗ in any triangle, the measures of any two sides is greater than the third side. ನೋಡಿ, ಸಪೋಸ್ ಇದು ಎ ಅಂತ ಇಟ್ಕೊಳ್ಳಿ, ಇದು ಬಿ ಅಂತ ಇಟ್ಕೊಳ್ಳಿ, ಇದು ಸಿ ಅಂತ ಇಟ್ಕೊಳ್ಳಿ, ಸೈಡ್ಸ್. ಓಕೆ, ಮೆಜರ್ಸ್ ಎಷ್ಟೇ ಇರಲಿ ಇದು. ಓಕೆ, ಈಗ ಯಾವುದೇ ಟ್ರಯಾಂಗಲ್ ಆಗಿದೆ ಅಂತಂದ್ರೆ ಆ ಟ್ರಯಾಂಗಲ್ ಪ್ರಾಪರ್ಟಿ ಏನಿದೆ ಅಂದ್ರೆ ಸಮ್ ಆಫ್ ಎ ಪ್ಲಸ್ ಬಿ. ಓಕೆ, ಸಮ್ ಆಫ್ ಟೂ ಸೈಡ್ಸ್ ಈಸ್ ಗ್ರೇಟರ್ ದೆನ್ ಸಿ. ಎನಿ ಟೂ ಸೈಡ್ಸ್, ಬರೀ ಎ ಬಿನೇ ಇರ್ಬೇಕು ಅಂತ ಏನು ಇಲ್ಲ. ನೋಡಿ, ಬಿ ಪ್ಲಸ್ ಸಿ ಈಸ್ ಗ್ರೇಟರ್ ದೆನ್ ಎ, ಈ ರೀತಿ ಕೂಡ ಇರಬೇಕು. ಓಕೆ, ಇನ್ನು ಸಿ ಪ್ಲಸ್ ಎ ಈಸ್ ಗ್ರೇಟರ್ ದೆನ್ ಬಿ, ಹೀಗೆ ಇರುತ್ತೆ. ಅದು ಪ್ರಾಪರ್ಟಿ. ಇದು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಅದು ಟ್ರಯಾಂಗಲ್ ಆಗಕ್ಕೆ ಸಾಧ್ಯನೇ ಇಲ್ಲ, ಟ್ರಯಾಂಗಲ್ ಮಾಡೋಕೆ ಬರಲ್ಲ ನಮ್ಗೆ. ಓಕೆ, ಅದೇ ರೀತಿ ಇನ್ನೊಂದೇನು ಅಂತಂದ್ರೆ ನೋಡಿ, ಎ ಮೈನಸ್ ಬಿ ಈಸ್ ಲೆಸ್ ದನ್ ಸಿ ಆಗುತ್ತೆ. ಅಂದ್ರೆ ಡಿಫ್ರೆನ್ಸ್ ಏನಿದೆಯಲ್ಲ, ಡಿಫ್ರೆನ್ಸ್ ಅದು ಲೆಸ್ ದನ್ ಸಿ ಆಗುತ್ತೆ. ಅದೇ ರೀತಿ ಯಾವುದೇ ಟೂ ಸೈಡ್ಸ್ ಅಲ್ವಾ, ಸೊ ಬಿ ಮೈನಸ್ ಸಿ ಆಲ್ಸೋ ಲೆಸ್ ದನ್ ಎ. ಅದೇ ರೀತಿ ಸಿ ಮೈನಸ್ ಎ ಆಲ್ಸೋ ಲೆಸ್ ದನ್ ಬಿ. ಓಕೆ, ಅಂಡರ್ಸ್ಟ್ಯಾಂಡ್? ಇದಿಷ್ಟು ನಾವು ತಿಳ್ಕೊಂಡ್ರೆ ನಾವು ಎಕ್ಸರ್ಸೈಸ್ ಅಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಈಗ ಎಕ್ಸರ್ಸೈಸ್ ಈಗ ನಾವು ಇಂಟ್ರಡಕ್ಷನ್ ನೋಡಿದ್ಮೇಲೆ ನಮ್ಗೆ ಗೊತ್ತಾಗತ್ತಲ್ವಾ ಯಾವ ರೀತಿ ಮಾಡ್ಬೇಕು ಅಂತ. ನೋಡಿ, ಈಗ ಈ ಟ್ರಯಾಂಗಲ್ದು 3 ಸೈಡ್ಸ್ ಮೆಷರ್ಸ್ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕು, ಆಡ್ ಮಾಡ್ಬೇಕು, ಎರಡು ಸೈಡ್ಸ್ ನ ಆಡ್ ಮಾಡ್ಬೇಕು. ನೋಡಿ, 2 + 3 ಆಡ್ ಮಾಡೋಣ, ಏನ್ ಬರುತ್ತೆ 5 ಬಂತು. 5 ಅಂದ್ರೆ ಇಲ್ಲಿ ಏನಿದೆ ಥರ್ಡ್ ಸೈಡ್ 5 ಇದೆ. ಸೊ 5 ಈಸ್ ಗ್ರೇಟರ್ ದನ್ ಆಗತ್ತಾ? ಇಲ್ಲ. ಏನಂತ ಹೇಳ್ಬೋದು ನಾವು, ನಾಟ್ ಗ್ರೇಟರ್ ದನ್ 5, ಈಕ್ವಲ್ ಬಂತು. ಸೊ ಏನ್ ಹೇಳ್ಬೋದು, ನಾಟ್ ಪಾಸಿಬಲ್, ಟ್ರಯಾಂಗಲ್ ನಾಟ್ ಪಾಸಿಬಲ್. ಓಕೆ, ಅವ್ರು ಕೇಳಿದಾರಲ್ವಾ ಇಸ್ ಇಟ್ ಪಾಸಿಬಲ್ ಅಂತ, ಇದು ನಾಟ್ ಪಾಸಿಬಲ್. ಈಗ ಸೆಕೆಂಡ್ ಒನ್ ನೋಡಿ, 3 ಸೆಂಟಿಮೀಟರ್ 6 ಸೆಂಟಿಮೀಟರ್ 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ನೋಡಿ, 3 + 6 ಆಡ್ ಮಾಡೋಣ. 3 + 6 ಇಸ್ ಈಕ್ವಲ್ಸ್ ಎಷ್ಟಾಯ್ತು, 9 ಆಯ್ತು. ಸೊ 9 ಇದೆ, ಥರ್ಡ್ ಸೈಡ್ ಏನಿದೆ 7 ಇದೆ. ಸೊ 9 ಈಸ್ ಗ್ರೇಟರ್ ದನ್ 7 ಅಂದ್ರೆ ಇದು ಓಕೆ ಆಯ್ತು. ಆದ್ರೆ ನೋಡಿ, ಇದು ಒಂದು 2 ಸೈಡ್ಸ್ ಮಾತ್ರ ಆಡ್ ಮಾಡಿದೀವಿ. ಒಂದು ಓಕೆ ಆದ್ರೆ ಎಸ್ ಪಾಸಿಬಲ್ ಅಂತ ಬರೆಯಂಗಿಲ್ಲ, ಇನ್ನು ನಾವು ಮಾಡ್ಬೇಕು, ಎಲ್ಲಾ ಸೈಡ್ಸ್ ನೋಡ್ಬೇಕು. ಸೊ 3 + 6 ಮಾಡಿದ್ವಿ. ಈಗ 6 + 7 ಮಾಡೋಣ. 6 + 7 ಇಸ್ ಈಕ್ವಲ್ಸ್ ಏನ್ ಬರುತ್ತೆ, 13. 13 ಈಸ್ ಗ್ರೇಟರ್ ದನ್ ಥರ್ಡ್ ಸೈಡ್ ಯಾವ್ದು ಇದಕ್ಕೆ 3 ಆಯ್ತು ಅಲ್ವಾ, ಇದು ಓಕೆ ಆಯ್ತು. ಇನ್ನೊಂದ್ ಸೈಡ್, ಇನ್ನೊಂದು ಯಾವ್ದು ಬರುತ್ತೆ, 7 + 3 ಮಾಡ್ಬೇಕು. 7 + 3 is equals to 10. 10 is also greater than third side ಯಾವ್ದಾಯ್ತು 6. ನೋಡಿ, 10 is also greater than 6. ಇದನ್ನು 3 ಸ್ಯಾಟಿಸ್ಫೈ ಆಯ್ತು ಪ್ರಾಪರ್ಟಿ. ಸೊ ನಾವೇನ್ ಹೇಳ್ಬೋದು, ಪಾಸಿಬಲ್ ಅಂತ ಹೇಳ್ಬೋದು. ಯಾಕೆ 3 ಮಾಡ್ಬೇಕು ಅಂತಂದ್ರೆ, ಒಂದು ಇಂಪಾಸಿಬಲ್ ಬಂದ್ರೂ, ಒಂದ್ ಸ್ಯಾಟಿಸ್ಫೈ ಆಗ್ಲಿಲ್ಲದ್ರೂ ಅದು ಟ್ರಯಾಂಗಲ್ ಆಗಕ್ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ಒಂದೇ ಸ್ಯಾಟಿಸ್ಫೈ ಆಗ್ಲಿಲ್ಲ, ನಾವು ಮೂರನ್ನು ನೋಡೋದ್ ಬೇಕಾಗಿಲ್ಲ, ಒಂದ್ ನಾಟ್ ಪಾಸಿಬಲ್ ಅಂತ ಬಂದ್ಬಿಡ್ತಲ್ವಾ ಇಲ್ಲಿ. ಸೊ ಸಾರಿ, ಒಂದು ಸ್ಯಾಟಿಸ್ಫೈ ಆಗ್ಲಿಲ್ಲ,
ಸೊ ಒಂದು ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗಲಿಲ್ಲ ನಾವು ಇನ್ನ ಹೆಚ್ಚಿಗೆ ನೋಡೋದು ಬೇಕಾಗಿಲ್ಲ. ಆದ್ರೆ ಒಂದ್ ಸ್ಯಾಟಿಸ್ಫೈ ಆದ್ರೆ ನಾವೆಲ್ಲವೂ ನೋಡ್ಬೇಕು. ಯಾಕಂದ್ರೆ 3 ಆಪ್ಷನ್ಸ್ ನಮ್ಗೆ ಸ್ಯಾಟಿಸ್ಫೈ ಆಗ್ಬೇಕಲ್ವಾ, ಅದಕ್ಕೆ. ಈಗ ಥರ್ಡ್ ಬಂದ್ ನೋಡಿ, 6, 3, 2 ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಡ್ ಮಾಡೋಣ. 6 + 3 = ಏನಾಯ್ತು, 9 ಆಯ್ತು. 9 ಈಸ್ ಗ್ರೇಟರ್ ದ್ಯಾನ್ 2. ಥರ್ಡ್ ಸೈಡ್ 2 ಇದೆ, ಕರೆಕ್ಟ್. ಅದೇ ರೀತಿ 3 + 2 ಮಾಡೋಣ. 3 + 2 = 5. 5 ಥರ್ಡ್ ಸೈಡ್ ಯಾವ್ದು ಬಂತು, 6. ನೋಡಿ 5 ಗ್ರೇಟರ್ ದ್ಯಾನ್ 6 ಆಗತ್ತಾ, 6 ದೊಡ್ಡದು ಅಲ್ವಾ. ಸೊ ಈ ರೀತಿ ಆಗತ್ತೆ. ಒಂದು ಸ್ಯಾಟಿಸ್ಫೈ ಆದ್ರೂ ಇನ್ನೊಂದು ಸ್ಯಾಟಿಸ್ಫೈ ಆಗ್ಲಿದ್ರೆ ಇಲ್ಲಿ ಪಾಸಿಬಲ್ ಆಗಲ್ಲ ಟ್ರಯಾಂಗಲ್. ಸೊ ಇಲ್ಲಿನೂ ಏನಂತ ಕೊಡ್ಬೇಕು ನಾವು, ನಾಟ್ ಪಾಸಿಬಲ್. ಅದಕ್ಕೆ ಎಲ್ಲವೂ ನೋಡ್ಬೇಕು. ಓಕೆ, ಈಗ ನೆಕ್ಸ್ಟ್ ಒನ್.